ರಾಷ್ಟ್ರಗಳಲ್ಲಿ ನಡೀತಾ ಇರೋ ಯುದ್ಧ ಕರುನಾಡು ಜನರ ಬದುಕಲ್ಲಿ ಕೊಳ್ಳಿ ಇಡೋಕೆ ಶುರು ಮಾಡಿದೆ. ಒಂದ್ ಕಡೆ ಗ್ಯಾಸ್ ಸಿಗ್ತಿಲ್ಲ, ಮತ್ತೊಂದ್ ಕಡೆ ರೈತರು ಬೆಳೆದಂತಹ ಬೆಳೆಗೆ ಬೆಲೆ ಸಿಗ್ತಿಲ್ಲ. ಹೀಗಾಗಿ ಜನ ಕಣ್ಣೀರಿಡೋಕೆ ಶುರು ಮಾಡಿದ್ದಾರೆ. ಯುದ್ಧ 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 ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಯುದ್ಧ ಶುರುವಾಗಿ ಇವತ್ತಿಗೆ 37 ದಿನ. ಆದ್ರೂ ಕೂಡ ಯುದ್ಧದ ಕಿಚ್ಚು ಆರ್ತಿಲ್ಲ. ಎರಡು ರಾಷ್ಟ್ರಗಳ ಮಧ್ಯೆ ಹೊತ್ತಿದ ಬೆಂಕಿ ಒಂದೇ ಒಂದು ದಿನವೂ ನಿಲ್ತಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡ್ತಿದ್ರೆ ಇರಾನ್ ಕೂಡ ವಿನಾಶಕಾರಿ ಹೆಜ್ಜೆ ಇಡ್ತಿದೆ. ಕೆಣಕಿ ಬಂದವರ ಬುಡಮೇಲು ಮಾಡ್ತೀವಿ ಅಂತ ಶಪಥ ಮಾಡಿ ನಿಂತಿದ್ದಾರೆ. ಇತ್ತ ಇರಾನ್ನ ಸರ್ವೋಚ್ಚ ನಾಯಕನನ್ನ ಹೊಡೆದುರುಳಿಸಿರೋ ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ನ ಅಕ್ಷರಶಃ ಸರ್ವನಾಶ ಮಾಡ್ತೀವಿ ಅಂತ ಅಬ್ಬರಿಸುತ್ತಿದ್ದಾರೆ. ಹೀಗಾಗಿ ಮೂರು ರಾಷ್ಟ್ರಗಳ ನಡುವಿನ ಯುದ್ಧ ದಿನೇ ದಿನೇ ಧಗಧಗಿಸುತ್ತಿದ್ದು, ಇದರ ಎಫೆಕ್ಟ್ ಇಡೀ ವಿಶ್ವದ ಮೇಲೆ ತಟ್ಟೋದಿಕ್ಕೆ ಶುರುವಾಗಿದೆ. ಬರೀ ತೈಲ ಗ್ಯಾಸ್ದಷ್ಟೇ ಸಮಸ್ಯೆ ಅಲ್ಲ, ರೈತರು ಬೆಳೆದ ತರಕಾರಿಗೂ ಕುತ್ತು ಬಂದು ನಿಂತಿದೆ. ಇರಾನ್ ಹಾಗೂ ಇಸ್ರೇಲ್ ಮಣ್ಣಲ್ಲಿ ಅಕ್ಷರಶಃ ಬೆಂಕಿ ಮಳೆಯಾಗ್ತಿದೆ. ಒಬ್ಬರ ಮೇಲೊಬ್ಬರು ಬಾಂಬ್ ಕ್ಷಿಪಣಿಗಳ ಸುರಿಮಳೆಗೈತಿದ್ದಾರೆ. ಮೊನ್ನೆ ತಾನೇ ಅಮೆರಿಕದ F-15 ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿತ್ತು. ಇರಾನ್ನ ಸೇನಾ ಸಾಮರ್ಥ್ಯಕ್ಕೆ ಅಮೆರಿಕದ ಶಕ್ತಿಶಾಲಿ ಫೈಟರ್ ಜೆಟ್ ಧ್ವಂಸವಾಗಿ ಹೋಗಿತ್ತು. ಈ ವೇಳೆ ಫೈಟರ್ ಜೆಟ್ನಲ್ಲಿದ್ದ ಅಮೆರಿಕದ ಇಬ್ಬರು ಇನ್ನೇನು ಇರಾನ್ ಕಪಿಮುಷ್ಟಿಯಲ್ಲೇ ಸಿಲುಕ್ತಾರೆ ಅಂತ ಭಾವಿಸಿದ್ರು. ಆದರೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಅಮೆರಿಕ ಸೇನೆ ತಮ್ಮ ಇಬ್ಬರು ಪೈಲಟ್ಗಳನ್ನ ರಕ್ಷಣೆ ಮಾಡಿದೆ. ಈ ಬಗ್ಗೆ ಮಾಹಿತಿ ನೀಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇದೊಂದು ಅತ್ಯಂತ ಧೈರ್ಯಶಾಲಿ ಕಾರ್ಯಾಚರಣೆಯಾಗಿತ್ತು. ಪೈಲಟ್ಗಳ ರಕ್ಷಣೆ ವೇಳೆಯೂ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಅದರ ಮಧ್ಯೆಯೂ ನಮ್ಮ ಸೈನಿಕರು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಕ್ಷಣ ಕ್ಷಣಕ್ಕೂ ಜೋರಾಗ್ತಿದೆ. ಇರಾನ್ನ ಮೇಲೆ ಕೆಂಗಣ್ಣು ಬೀರಿರೋ ಇಸ್ರೇಲ್ ಸೇನೆ ಭೀಕರ ದಾಳಿ ನಡೆಸಿದೆ. ಮಹಶಹರ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಭೀಕರ ದಾಳಿ ನಡೆಸಿದ್ದು 5 ಸಾವನ್ನಪ್ಪಿದ್ದಾರೆ. 170ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದ್ದು, ಎಲ್ಲೆಲ್ಲೂ ರಕ್ತದ ಕೋಡಿ ಹರಿತಿದೆ. ಇರಾನ್ ವಿರುದ್ಧ ತೊಡೆತಟ್ಟಿ ನಿಂತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಹೆಡೆ ತುಳಿದ ಹಾವಿನಂತಾಗಿದ್ದಾರೆ. ಹೀಗಾಗಿ ಅಮೆರಿಕ ಮೇಲಿನ ದಾಳಿ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಇರಾನ್ ಟೆಹರಾನ್ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ ಮಾಡಿದೆ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ಇರಾನ್ನ ಹೊಡೆತಕ್ಕೆ ಅಮೆರಿಕ ಸೇನೆ ಕಂಗಾಲಾಗಿ ಹೋಗಿದೆ. F-35 ಫೈಟರ್ ಜೆಟ್ ಅನ್ನ ಇರಾನ್ನ ಸೇನೆ ಅಟ್ಟಾಡಿಸಿಕೊಂಡು ಹೊಡೆದುರುಳಿಸಿದೆ. ಇರಾನ್ನ ಕ್ಷಿಪಣಿಗಳನ್ನ ಹೊತ್ತು ನಿಂತಿದ್ದ ವಾಹನಗಳ ಮೇಲೆ ದಾಳಿ ನಡೆಸೋಕೆ ಅಂತ ಅಮೆರಿಕ ಫೈಟರ್ ಜೆಟ್ ಹೊಂಚು ಹಾಕಿ ಬಂದಿದ್ವು. ಈ ವೇಳೆ ಇರಾನ್ ಮಿಸೈಲ್ ಆಕಾಶಕ್ಕೆ ಚಿಮ್ತಾ ಇದ್ದಂತೆ ಅಮೆರಿಕ ಫೈಟರ್ ಜೆಟ್ ಆಗಸದಲ್ಲೇ ಧ್ವಂಸವಾಗಿದೆ. ಇರಾನ್ ಮೇಲೆ ಕೆಂಗಣ್ಣು ಬೀರಿರೋ ಅಮೆರಿಕ ನಿಜಕ್ಕೂ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಅಮೆರಿಕದ ಯುದ್ಧ ವಿಮಾನವನ್ನ ಇರಾನ್ ಕ್ಷಿಪಣಿಗಳು ಅಕ್ಷರಶಃ ಸರ್ವನಾಶ ಮಾಡ್ತಿವೆ. ಇರಾನ್ನ ಮಿಸೈಲ್ ದಾಳಿಗೆ ಅಮೆರಿಕದ F-15 ಯುದ್ಧ ವಿಮಾನವೇ ನೆಲಕಚ್ಚಿ ಹೋಗಿದೆ. ಯಾವಾಗ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿ ಶುರು ಮಾಡಿದುವೋ ಇರಾನ್ ಕೂಡ ನಿಗಿ ಕೆಂಡ ಕಾರೋದಕ್ಕೆ ಶುರು ಮಾಡಿದೆ. ಇಸ್ರೇಲ್ ಮೇಲೆ ತಡರಾತ್ರಿ ಭೀಕರ ದಾಳಿ ಮಾಡಿದ್ದು ಕ್ಷಿಪಣಿಗಳ ಹೊಡೆತಕ್ಕೆ ಟೆಲ್ ಅವೀವ್ನ ನಗರ ನಲುಗಿ ಹೋಗಿದೆ. ಇರಾನ್ ಸೇನೆಯ ಭೀಕರ ದಾಳಿಗೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸವಾಗಿದೆ. ಇರಾನ್ ಹೊಡೆತಕ್ಕೆ ಕುವೈತ್ ಕೂಡ ಕಂಗಾಲಾಗಿ ಹೋಗಿದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಪದೇ ಪದೇ ದಾಳಿ ಮಾಡುತ್ತಿದ್ದು, ಕುವೈತ್ನ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನು ನುಗ್ಗಿಸಿದ್ದಾರೆ. ಅಷ್ಟೇ ಅಲ್ಲ, ಪೆಟ್ರೋಲಿಯಂ ಕಚೇರಿ ಹಾಗೂ ಉಪ್ಪು ನೀರಿನ ಸಂಸ್ಕರಣಾ ಘಟಕದ ಮೇಲೂ ಇರಾನ್ ಅಟ್ಟಹಾಸ ಮೆರೆದಿದೆ. ಸರ್ವನಾಶದ ಹೆಜ್ಜೆ ಇಟ್ಟಿರೋ ಇರಾನ್ ಬಹರೇನ್ ಮೇಲೂ ದಾಳಿ ಮಾಡಿದೆ. ಬಾಬ್ಕೋ ತೈಲ ಸಂಸ್ಕರಣಾ ಘಟಕವನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದು, ಇರಾನ್ ದಾಳಿಗೆ ತೈಲ ಘಟಕ ಹೊತ್ತಿ ಉರಿದಿದೆ. ಭೀಕರ ದಾಳಿಯ ಪರಿಣಾಮ ಸಂಸ್ಕರಣಾಗಾರದ ಹಲವು ಕಡೆ ಭಾರೀ ಪ್ರಮಾಣದ ಸ್ಫೋಟ ಸಂಭವಿಸಿದೆ. ಮೂರು ರಾಷ್ಟ್ರಗಳ ನಡುವಿನ ಭೀಕರ ಯುದ್ಧದ ಮಧ್ಯೆಯೂ ಒಂದರ ಮೇಲೊಂದರಂತೆ ಹಡಗುಗಳು ಭಾರತದ ಕಡೆ ಬರ್ತಿವೆ. ಇರಾನ್ನ ಹರ್ಮುಜ್ ಜಲಸಂಧಿ ದಾಟಿ ಗ್ರೀನ್ ಆಶಾ ಹಡಗು ಭಾರತದತ್ತ ಬರ್ತಿದೆ. ಈಗಾಗಲೇ 8 ಹಡಗುಗಳು ಭಾರತಕ್ಕೆ ಲಗ್ಗೆ ಇಟ್ಟಿದ್ದು, ಈಗ 9ನೇ ಗ್ರೀನ್ ಆಶಾ ಹಡಗು LPG ಗ್ಯಾಸ್ ಹೊತ್ತು ಭಾರತದತ್ತ ಬರ್ತಿದೆ. ಧಗಧಗಿಸ್ತಿದೆ ಕೊಲ್ಲಿ, ಬಡವರ ಬಾಳಿಗೆ ಕೊಳ್ಳಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕರುನಾಡನ್ನ ಬೆಂಬಿಡದಂತೆ ಕಾಡೋದಕ್ಕೆ ಶುರು ಮಾಡಿದೆ. ಬರೀ ಗ್ಯಾಸ್ ಸಮಸ್ಯೆ ಅಷ್ಟೇ ಅಲ್ಲ, 10 ಸಮಸ್ಯೆಗಳು ಆವರಿಸಿಕೊಳ್ಳೋದಕ್ಕೆ ಶುರುವಾಗಿದೆ. ಯುದ್ಧದ ಎಫೆಕ್ಟ್ನಿಂದ ಬೆಳಗಾವಿಯ ನೇಕಾರಿಕೆ ಮೇಲೂ ಭಾರೀ ಪರಿಣಾಮ ಬೀರಿದೆ. ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದ್ದು, ಪ್ರತಿ ಸೀರೆ ತಯಾರಿಕೆಯಲ್ಲೂ 100 ರಿಂದ 200 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ನಾವು ಸೀರೆ ದರ ಏರಿಸಿದ್ರೆ ವ್ಯಾಪಾರಿಗಳು ಹೆಚ್ಚಿನ ಹಣ ಕೊಡೋದಕ್ಕೆ ತಕರಾರು ಮಾಡ್ತಿದ್ದಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ.
ಇನ್ನು ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗಿದೆ. ಸೀರೆ ನೇಯ್ಗೆಯ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿರೋದ್ರಿಂದ ಸೀರೆ ಉತ್ಪಾದನಾ ವೆಚ್ಚ ಹೆಚ್ಚಳವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಬರೋಬ್ಬರಿ 22,000 ಮಗ್ಗಗಳಿದ್ದು ಇದನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರೋರು ಕಂಗಾಲಾಗಿದ್ದಾರೆ. ತೈಲ ಹಾಗೂ ಅನಿಲ ಸಮಸ್ಯೆಯಿಂದ ರೈತರ ಬೆಳೆಗೆ ದೊಡ್ಡ ಹೊಡೆತ ಬೀಳೋದಕ್ಕೆ ಶುರುವಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ತಿವೆ. ಹೀಗಾಗಿ ತರಕಾರಿ ಬೆಲೆಯಲ್ಲೂ ಭಾರಿ ಇಳಿಕೆ ಕಂಡಿದೆ. ಮಾರ್ಕೆಟ್ಗಳಲ್ಲಿ ತರಕಾರಿ ದರ ಫುಲ್ ಇಳಿಕೆಯಾಗಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ತರಕಾರಿ ಕೇಳೋರೇ ಇಲ್ಲದಂತಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಯುದ್ಧದ ಎಫೆಕ್ಟ್ ಜೋರಾಗಿ ತಟ್ಟಿದೆ. ಮೇಲಿಂದ ಮೇಲೆ ತರಕಾರಿ ಬೆಲೆ ಇಳಿಕೆಯಾಗ್ತಿರೋದ್ರಿಂದ ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಬದನೆಕಾಯಿಯನ್ನ ರೈತರು ಕಸಕ್ಕೆ ಸುರಿದು ಹೋಗಿದ್ದಾರೆ. ದೊಡ್ಡಬಳ್ಳಾಪುರದಲ್ಲೂ ಕೂಡ ರೈತರ ಪರಿಸ್ಥಿತಿ ಹೇಳತೀರದಂತಾಗಿದೆ. ತರಕಾರಿ ಬೆಲೆ ಇಳಿಕೆಯಿಂದಾಗಿ ಮಾರಾಟಗಾರರಿಗೆ ಭಾರಿ ನಷ್ಟವಾಗ್ತಿದೆಯಂತೆ. ಬಹುತೇಕ ಹೋಟೆಲ್ಗಳು ಮುಚ್ಚಿರೋದ್ರಿಂದ ಮಾರುಕಟ್ಟೆಗಳೆಲ್ಲ ಬಿಕೋ ಅನ್ನುತ್ತಿದ್ದು ತರಕಾರಿ ಕೊಳ್ಳೋರೇ ಇಲ್ಲದಂತಾಗಿದೆ. ಹೀಗಾಗಿ ಮಾರಾಟಗಾರರ ಜೊತೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ತರಕಾರಿ ಬೆಳೆದ ರೈತರು ಕಣ್ಣೀರಿಡುತ್ತಿದ್ದಾರೆ. ಒಳ್ಳೆ ಫಸಲು ಬಂದಿದೆ, ಒಳ್ಳೆ ಬೆಲೆ ಸಿಗತ್ತೆ ಅಂದ್ಕೊಂಡವರಿಗೆ ಯುದ್ಧದ ಬರೆ ಬಿದ್ದಿದೆ. ಯುದ್ಧದ ಪರಿಣಾಮ ತರಕಾರಿಗಳು ಬೇರೆ ದೇಶಕ್ಕೆ ರಫ್ತಾಗ್ತಿಲ್ಲ. ಹೀಗಾಗಿ ಬೆಲೆ ನೆಲ ಕಚ್ಚಿದ್ದು ತರಕಾರಿ ಮಾರಾಟಕ್ಕೆ ತಂದ ರೈತರು ಪರದಾಡ್ತಿದ್ದಾರೆ. ಕೋಲಾರದಲ್ಲಿ ಟೊಮ್ಯಾಟೊ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಎಪಿಎಂಸಿ ಮಾರುಕಟ್ಟೆಗೂ ಯುದ್ಧದ ಎಫೆಕ್ಟ್ ತಟ್ಟಿದ್ದು ಹೊರ ರಾಜ್ಯ ಹಾಗೂ ಬೆಂಗಳೂರಿಗೆ ಟೊಮ್ಯಾಟೊ ರಫ್ತು ಮಾಡೋದನ್ನ ಬಂದ್ ಮಾಡಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಟೊಮ್ಯಾಟೊಗೆ 300 ರಿಂದ 350 ರೂಪಾಯಿ ಬೆಲೆ ಇತ್ತು. ಆದ್ರೀಗ ಈ ಬೆಲೆ ಪಾತಾಳಕ್ಕೆ ಕುಸಿದಿದೆ. 15 ಕೆಜಿ ತೂಕದ ಬಾಕ್ಸ್ 200 ರೂಪಾಯಿಗೆ ಮಾರಾಟ ಮಾಡ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಒಂದು 50 ರೂಪಾಯಿ ಅಲ್ಲಿಗೆ ಒಂದು ಆಳು ಒಂದು 50 ರೂಪಾಯಿ ಬೀಳ್ತದೆ ಸರ್. ಒಂದು ಬಾಕ್ಸ್ ಅಲ್ಲಿಗೆ 100 ರೂಪಾಯಿ ಖರ್ಚೇ ಬರ್ತದೆ ನಮ್ಗೆ ಇಲ್ಲಿಗೆ ಬರೋಕ್ಕೆ. ಮತ್ತು ಕಮಿಷನು ಅವು ಎಲ್ಲ ಇರ್ತವೆ, ಏನು ಬರೋಲ್ಲ ಸರ್ ಜಾಸ್ತಿ. ಗ್ಯಾಸ್ ಎಫೆಕ್ಟೇ ಸರ್ ಜಾಸ್ತಿ. ಅದರಿಂದ ಹೋಟ್ಲ್ಗಳೆಲ್ಲ ಬಂದಾಗ್ಬಿಟ್ಟವೆ. ಏನು ಔಟ್ ಆಫ್ ಬೇರೆ ಹೋಗ್ತಾ ಇಲ್ಲ ಅಂತಾರೆ. ತುಂಬ ಕಷ್ಟ ಅದೇ. 170, 180 ಈ ಥರ ಹೋಗ್ತಾ ಇದೆ ಸರ್. ಕಡಿಮೆ 70, 80 ಈ ಥರ ಇದೆ. 50ರಿಂದ ಸ್ಟಾರ್ಟ್ ಆಗಿದೆ. ಯುದ್ಧ ಎಫೆಕ್ಟು, ಹೋಟ್ಲೆಲ್ಲ ಮುಚ್ಚಾಕಿದ್ದಾರೆ. ರೈತರಿಗೆ ತುಂಬ ಅನ್ಯಾಯ ಆಗ್ತದೆ ಸರ್. ತರಕಾರಿ ಎಲ್ಲನೂ ಕಡಿಮೆ ಇದೆ ಸರ್ ಬೆಲೆ. ಏನು ರೈತರಿಗೆ ಅಂದರೆ ತುಂಬ ಅನ್ಯಾಯ ಆಗ್ತದೆ ಸರ್. ಗ್ಯಾಸ್ ಎಫೆಕ್ಟೂ ಅದೇ ಸ್ವಲ್ಪ. ಅದು ಹೋಟ್ಲ್ಗಳು ಎಲ್ಲಿ ಇಲ್ಲ, ಹೋಟ್ಲ್ ಗ್ಯಾಸ್ ಡಿಮಾಂಡ್ ನಿಂಕ ಎಲ್ಲಿ ಇಲ್ಲ ಹೋಟ್ಲ್ಗಳು. ಅದ್ರ ನಿಂಕನೂ ಸ್ವಲ್ಪ ಡಿಮಾಂಡ್ ಅದೇ. ರೈತರಿಗೆ ಏನು ಕಾಸು ಆಗ್ತಾ ಇಲ್ಲ. ಈ ವಾರ 15 ದಿವಸ ಹೋದರೆ ಸ್ವಲ್ಪ ಕಾಸು ಆಗ್ಬೋದು. ಎಲ್ಲ ಕಡೆನೂ ಅದೇ ಅಣ್ಣ. ಬೆಂಗಳೂರಲ್ಲಿ ಆಟೋ ಚಾಲಕರ ಪರದಾಟಕ್ಕೆ ಸದ್ಯಕ್ಕೆ ಮುಕ್ತಿ ಸಿಗುವ ಹಾಗೆ ಕಾಣ್ತಿಲ್ಲ. ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದು ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ. ನಗರದ ಬಹುತೇಕ ಆಟೋ ಬಂಕ್ಗಳು ಕ್ಲೋಸ್ ಆಗಿದ್ದು ಕೆಲವು ಬಂಕ್ಗಳು ಓಪನ್ ಆಗಿದೆ. ಹೀಗಾಗಿ ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ ಮುಗಿ ಬೀಳ್ತಿದ್ದಾರೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಸಂಕಷ್ಟ ಎಷ್ಟರ ಮಟ್ಟಿಗೆ ತಟ್ಟಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಬೆಂಗಳೂರಿನ ವಿವಿಪುರಂ ಸರ್ಕಲ್ನಿಂದ ಕಲಾಸಿಪಾಳ್ಯದವರೆಗೂ ಆಟೋ ಚಾಲಕರು ಕ್ಯೂ ಹಚ್ಚಿ ನಿಂತಿದ್ದಾರೆ. ಬಂಕ್ ಓಪನ್ ಆಗೋದಿಕ್ಕೂ ಮೊದಲೇ ಬಂದ್ ಕಾಯ್ತಿದ್ದಾರೆ. ಒಟ್ಟಿನಲ್ಲಿ ಅತ್ತ ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗ್ತಿದೆ. ಇತ್ತ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಿಮ್ ಟ್ರೈನರ್ ಸಮೀರ್ ಪುರಾಣ ಇನ್ನೂ ಮುಗ್ದೇ ಇಲ್ಲ. ಅಷ್ಟರಲ್ಲೇ ಮತ್ತೊಬ್ಬನ ಕರ್ಮಕಾಂಡ ಬಿಚ್ಚಿಕೊಂಡಿದೆ. ಈತನ ಜಿಮ್ನಲ್ಲೇ ಟ್ರೈನರ್ ಆಗಿದ್ದ ಇನ್ನೊಬ್ಬ ಹೆಣ್ಮಗಳ ಬಾಳಲ್ಲಿ ಚೆಲ್ಲಾಟ ಆಡಿದ್ದಾನಂತೆ. ಒಂದೇ ಜಿಮ್, ಇಬ್ಬರ ಪ್ರೇಮ ಪುರಾಣ. ಹುಬ್ಬಳ್ಳಿಯಲ್ಲದೆ ಮತ್ತೊಂದು ಲವ್ ಜಿಹಾದ್ ಕಿಚ್ಚು. ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲದೆ ಜಿಮ್ ಟ್ರೈನರ್ಗಳು ಲವ್ ಟ್ರೈನರ್ಗಳಾಗಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಮೇಲಿಂದ ಮೇಲೆ ಒಬ್ಬೊಬ್ಬರದ್ದೇ ಪುರಾಣಗಳು ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ವಾರದ ಹಿಂದೆ ಧಾರವಾಡದಲ್ಲಿ ಜಿಮ್ ಟ್ರೈನರ್ ಮೇಲೆ ಲವ್ ಜಿಹಾದ್ ಆರೋಪ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಈಗ ಹುಬ್ಬಳ್ಳಿಯಲ್ಲದೆ ಲವ್ ಜಿಹಾದ್ ಸುನಾಮಿಯೇ ಎದ್ದಿದೆ. ನಿನ್ನೆಯವರೆಗೂ ಜಿಮ್ ಟ್ರೈನರ್ ಸಮೀರ್ನ ಪುರಾಣ ಒಂದೊಂದಾಗಿ ಬಿಚ್ಚಿಕೊಂಡಿತ್ತು. ಈತನ ಮೊಬೈಲ್ನಲ್ಲಿದ್ದ ಟ್ಯಾಬ್ಲೆಟ್ ರಹಸ್ಯ ಜಗಜ್ಜಾಹೀರಾಗಿತ್ತು. ಇದರ ಬೆನ್ನಲ್ಲೇ ಈಗ ಇದೇ ಜಿಮ್ನ ಮತ್ತೊಬ್ಬ ಟ್ರೈನರ್ನ ಕರ್ಮಕಾಂಡ ಬಟಾಬಯಲಾಗಿದೆ. ಸಮೀರ್ ಮುಲ್ಲಾನ ಕಥೆ ಇನ್ನೂ ಮುಗಿದಿಲ್ಲ. ಅಷ್ಟರಲ್ಲದೆ ಈತನ ಮಸಲ್ಸ್ ಫ್ಯಾಕ್ಟರಿ ಜಿಮ್ನ ಮತ್ತೊಬ್ಬ ಟ್ರೈನರ್ ಮುಫೀಸ್ನ ಅಸಲಿ ಕಹಾನಿ ಬಿಚ್ಚಿಕೊಂಡಿದೆ. ಕಾಲೇಜು ಹುಡುಗಿಯೊಬ್ಬಳನ್ನ ಪಟಾಯಿಸಿ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸಂತ್ರಸ್ತ ಹೆಣ್ಣು ಮಗಳು ಕೇಶವಾಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಹಾಕ್ತಿದ್ದಂತೆ ಜೀವ ಬೆದರಿಕೆ, ಯುವತಿ ಮೇಲೆ ಅಟ್ಟಹಾಸ.
ಈ ಫೋಟೋದಲ್ಲಿ ಕಾಣ್ತಿರೋ ಈತನೇ ಮುಫೀಸ್ ಅಂತ. ಸಮೀರ್ ನಡೆಸ್ತಿದ್ದ ಜಿಮ್ನಲ್ಲಿ ಟ್ರೇನರ್ ಆಗಿದ್ದವ. ಒಮ್ಮೆ ಖಾಸಗಿ ಕಾಲೇಜ್ನ ಈವೆಂಟ್ಗೆ ಹೋಗಿದ್ದ. ಅಲ್ಲಿ ಯುವತಿಯನ್ನ ಪರಿಚಯ ಮಾಡ್ಕೊಂಡವ. 3 ತಿಂಗಳಲ್ಲಿ ರಿಲೇಶನ್ಶಿಪ್ನಲ್ಲಿರೋ ಸಂಬಂಧ ಬೆಸೆದುಕೊಂಡಿದ್ದ. ನಂತರ ಮದುವೆ ಮಾಡಿಕೊಳ್ಳೋ ತೀರ್ಮಾನ ಮಾಡಿ ರಿಜಿಸ್ಟರ್ ಮಾಡಿಸಲು ಸಿದ್ಧತೆ ಮಾಡಿಕೊಂಡಿದ್ರು. ಆದ್ರೆ ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಮದುವೆಗೆ ಅಡ್ಡಗಾಲಿಟ್ಟಿದ್ರು. ಹೀಗಾಗಿ ಸಂತ್ರಸ್ತೆ ಆತನ ಜೊತೆ ಬ್ರೇಕಪ್ ಮಾಡ್ಕೊಳ್ತಿದ್ದಂತೆ ಮುಫೀಸ್ನ ಅಸಲಿ ಮುಖ ದರ್ಶನವಾಗಿದೆ. ರಿಲೇಶನ್ಶಿಪ್ನಲ್ಲಿದ್ದಾಗ ತೆಗೆದ ಫೋಟೋ ವಿಡಿಯೋಗಳನ್ನಿಟ್ಕೊಂಡು ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಂತೆ. ಅಷ್ಟೇ ಅಲ್ದ ಹಳೆ ವಿಡಿಯೋಗಿಟ್ಕೊಂಡು ಅತ್ಯಾಚಾರ ಮಾಡಿದ್ದಾನೆ ಅಂತ ದೂರು ನೀಡಿದ್ದಾಳೆ. ಹೀಗಾಗಿ ಮುಫೀಸ್ನನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ರಿಲೇಶನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಅದಾವ, ಆಮೇಲೆ ನೇಕೆಡ್ಸು ಅದಾವ, ಆಮೇಲೆ ಒಂದು 2 ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಕು. ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಾಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಂಗೆ ವಿಡಿಯೋಸ್ ಬೇಕು. ಸಮೀರ್ ಮುಲ್ಲಾಗೆ ಬಿಟ್ಟು ಖಾಕಿ ಬೇಡಿ. ಇನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಮೀರ್ ಮುಲ್ಲಾ ಕೂಡ ಲಾಕ್ ಆಗಿದ್ದಾನೆ. ಸಮೀರ್ ಕೈಗೂ ಖಾಕಿ ಕೂಡ ಬಿದ್ದಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಆ ಫಿರ್ಯಾದಿದಾರರು ಏನಿದ್ದಾರೆ ಅವರು ಇನ್ನೂ ಕೆಲವರ ಹೆಸರನ್ನ ಇವರೆಲ್ಲ ಒಂದು ಷಡ್ಯಂತ್ರದ ರೀತಿಯಲ್ಲಿ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ ಮತ್ತೆ ನಮ್ಮ ಮಗುಗೆ ತೊಂದರೆ ಮಾಡಿದ್ದಾರೆ ಅಂತ ಅವ್ರ ಪೋಷಕರೆಲ್ಲ ಆರೋಪಿಸಿದ್ದಾರೆ. ಅದನ್ನ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿವರಗಳನ್ನ ಪಡ್ಕೊಳ್ಳಲಾಗುತ್ತೆ. 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ, ಒಂದು ವಿದ್ಯಾನಗರದಲ್ಲಿ, ಇನ್ನೊಂದು ಅಶೋಕ್ ನಗರದಲ್ಲಿ. 2 ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ಅಗತ್ಯ ಕಾನೂನು ಕ್ರಮವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುತ್ತೆ. ಒಟ್ನಲ್ಲಿ ದಿನಕ್ಕೊಂದರಂತೆ ಮಸಲ್ ಫ್ಯಾಕ್ಟರಿಯ ಕಹಾನಿ ಬಿಚ್ಕೊಳ್ತಿದೆ. ಇಷ್ಟಕ್ಕೆ ಬಗೆಯತ್ತ ಅಥವಾ ಇನ್ನೂ ಇದೆಯಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. 2 ಕ್ಷೇತ್ರಗಳ ಉಪಚುನಾವಣೆಗೆ ಕೌಂಟೌನ್ ಶುರುವಾಗಿದೆ. ಮತದಾನಕ್ಕೆ 4 ದಿನ ಬಾಕಿ ಉಳಿತಿದ್ದಂತೆ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಉಪಚುನಾವಣೆಗೆ ಬಾಕಿ ಉಳಿದಿರೋದು ಜಸ್ಟ್ 4 ದಿನ ಮಾತ್ರ. ಹೀಗಾಗಿ 2 ಕ್ಷೇತ್ರದಲ್ಲಿ ಕೊನೆ ಹಂತದ ಸರ್ಕಸ್ ಶುರುವಾಗಿದೆ. ಗೆಲ್ಲಲೇಬೇಕು ಅಂತ 2 ಪಕ್ಷಗಳು ಟೊಂಕ ಕಟ್ಟಿ ನಿಂತಿವೆ. ಘಟಾನುಘಟಿ ನಾಯಕರೇ ಚುನಾವಣಾ ಅಖಾಡದಲ್ಲಿ ಬೀಡು ಬಿಟ್ಟಿದ್ದಾರೆ. ಒಂದ್ ಕಡೆ ಸಿದ್ದು ಡಿಕೆ ಪ್ರಚಾರ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಬಿಎಸ್ವೈ ಹಾಗೂ ಕುಮಾರಸ್ವಾಮಿ ಕ್ಷೇತ್ರ ಸಂಚಾರ ನಡೆಸ್ತಿದ್ದಾರೆ. ಬಾಗಲಕೋಟೆ ಭೇದಿಸೋದ್ಯಾರು? ಯಾರಾಗ್ತಾರೆ ದಕ್ಷಿಣದ ವಿಜಯಾಧಿಪತಿ? ಭಾರೀ ಕುತೂಹಲ ಕೆರಳಿಸಿರೋ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಚುನಾವಣಾ ಕಾವು ಜೋರಾಗ್ತಿದೆ. ದಕ್ಷಿಣದಲ್ಲಿ ವಿಜಯ ಪತಾಕೆ ಹಾರಿಸಲೇಬೇಕು ಅಂತ ಪಣ ತೊಟ್ಟಿರೋ ಕೆಲ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಇದರ ಮಧ್ಯೆಯೇ ಚುನಾವಣಾ ಅಖಾಡಕ್ಕಿಳಿದಿರೋ ಜಮೀರ್ ಅಹಮದ್ ಕಾಂಗ್ರೆಸ್ ಪರ ಭರ್ಜರಿ ಮತಶಿಕಾರಿಯಾಡಿದ್ದಾರೆ. ಕೇರಳದಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂತೆ ಜನಜಂಗುಳಿಯೇ ಸೇರಿತ್ತು. ಅಲ್ಲಿಂದಲೇ ಜಮೀರ್ ಶಕ್ತಿ ಪ್ರದರ್ಶನ ಶುರುವಾಯಿತು. ಅಭಿಮಾನಿಗಳ ಜಾತ್ರೆ ಜೊತೆಗೆ ಪ್ರಚಾರದ ಅಖಾಡಕ್ಕಿಳಿದ ಜಮೀರ್ ಸಮರ್ಥ್ ಪರ ಮತಯಾಚಿಸಿದ್ರು. ಟಿಕೆಟ್ ವಿಷಯವಾಗಿ ಮುನಿಸಿಕೊಂಡಿದ್ದ ಜಮೀರ್ ಸಿಟ್ಟನ್ನೆಲ್ಲ ಸೈಡಿಗಿಟ್ಟು ಸಮರ್ಥ್ ಗೆಲುವಿಗೆ ಹೆಗಲು ಕೊಟ್ಟಿದ್ದಾರೆ. ಹೀಗಾಗಿ ಕೈಪಾಳಯದ ಆತಂಕ ದೂರಾದಂತಾಗಿದೆ. ಒಟ್ಟಿಗೆ ಕಾಣಿಸಿಕೊಂಡ ಜಮೀರ್ ಹಾಗೂ SS ಮಲ್ಲಿಕಾರ್ಜುನ್ ಗೆಲುವು ನಮ್ಮದೇ ಅಂತ ಅಬ್ಬರಿಸಿದ್ದಾರೆ. ಸರ್, ಇದು 100% ಅವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100% ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100% ಗೆಲ್ತಾರೆ. ಚೆನ್ನಾಗಿ ನೋಡಿರ್ಬೋದು, ರೆಸ್ಪಾನ್ಸ್ ನೋಡಿರ್ಬೋದು, ಆಚೆ ನೋಡಿ ಜನ ಸಾಗರ ಅಲ್ಲಿಂದಾನೆ ಕಲ್ತ. ಏನೋ ಗೊಂದಲ ಇಲ್ಲ. ನಾನು ಜಮೀರು ಬಹಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು. ಏನೋ ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಅದ್ರಾಗ ಏನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರಾಗೆ. ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಪರ ಕಾಂಗ್ರೆಸ್ ನಾಯಕರು ಪ್ರಚಾರ ಮಾಡ್ತಿದ್ರೆ, ಬಿಜೆಪಿ ಅಭ್ಯರ್ಥಿ ಪರ ಕಮಲ ನಾಯಕರು ಮತಬೇಟೆಯಾಡುತ್ತಿದ್ದಾರೆ. PY ವಿಜಯೇಂದ್ರ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಈಗ ಪರಮೇಶ್ವರ್ ಆಗಲಿ, MB ಪಾಟೀಲ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ
ದಾವಣಗೆರೆ ದಕ್ಷಿಣದಲ್ಲಿ ಮತ್ತು ಬಾಗಲಕೋಟೆನಲ್ಲಿ ಯಾಕೆ ಈ ರೀತಿ ಮತದಾರರು ದಂಗೆ ಎದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ? ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವಾಗಿ ಮತದಾರ ಒಲವಿರ್ತದೆ. ನಾನು ನೋಡಿದಾಗ ಈ ರೀತಿ ಆಡಳಿತ ಪಕ್ಷದ ವಿರೋಧಿ ಅಲೆ ಏನಿವತ್ತು ದಾವಣಗೆರೆನಲ್ಲೂ ಎದ್ದಿದೆ, ಬಾಗಲಕೋಟೆಯಲ್ಲೂ ಎದ್ದಿದೆ. ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸೌಧವನ್ನು ಮರೆತು 3ನೇ ಮಹಡಿಯನ್ನು ಕೂಡ ಮರೆತು ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಇವತ್ತು ಟ್ರಕ್ಗಳಲ್ಲಿ ಬಂದು ಕೂತಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಹತಾಶರಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಬಾಗಲಕೋಟೆಯಲ್ಲಿ ಬಿಎಸ್ವೈ ಎಚ್ಡಿಕೆ ಭರ್ಜರಿ ಮತಬೇಟೆ. ಬಾಗಲಕೋಟೆಯಲ್ಲೂ ಬೈ ಎಲೆಕ್ಷನ್ ರಣಕಣ ಕಾದ ಕಾವಲಿಯಂತಾಗಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿ ಮಠಪರ ಘಟಾನುಘಟಿ ನಾಯಕರು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಕುಮಾರಸ್ವಾಮಿ, ಸಂಸದ ಗೋವಿಂದ ಕಾರಜೋಳ್, ಮಾಜಿ ಸಚಿವ ಎನ್ ಮಹೇಶ್ ಸೇರಿದಂತೆ ಹಲವರು ಪ್ರಚಾರ ಮಾಡಿದ್ರು. ದಲಿತರ ಮನೆಗಳಲ್ಲಿ ಉಪಹಾರ ಸವಿದು ಬಿಜೆಪಿ ಗೆಲ್ಲಿಸುವಂತೆ ಮತಯಾಚಿಸಿದ್ರು. ಸಿದ್ದರಾಮಯ್ಯನವರು ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ, ಅವರ ಸಮಾಜದ ವ್ಯಕ್ತಿ ಚುನಾವಣೆಗೆ ನಿಂತಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೋದ್ರೆ ಇಲ್ಲಿ ಬಂದು ಜಾತಿಯ ರಾಜಕಾರಣ ಮಾಡಿ ಜಾತಿಯ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದು ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅದಕ್ಕೆ ನಾನು ಹೇಳಿದಂಥದ್ದು, ನಿಶ್ಚಿತವಾಗಿ ಈ ಬಾರಿ ಬಾಗಲಕೋಟೆ, ದಾವಣಗೆರೆ ಎರಡೂ ಕಡೆ ದಯನೀಯ ಒಂದು ಸೋಲನ್ನು ಅನುಭವಿಸಿ ನಿಶ್ಚಿತ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಮತದಾರರು ವೋಟ್ ಹಾಕೋದ್ರಿಂದ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಅಂತರದಲ್ಲಿ ನಾವು ಗೆದ್ದೇ ಗೆಲ್ತೇವೆ. ಆ ವಿಶ್ವಾಸ ನನಗೆ. ಈ ಸರ್ಕಾರಕ್ಕೆ ಗೌರವ ಇಲ್ಲ, ಜನಗಳ ಬಗ್ಗೆ ಭಯ ಭಕ್ತಿ ಇಲ್ಲ. ಇವತ್ತು ಎಲ್ಲ ಒಂದು ಇಲಾಖೆಗಳು ಲೂಟಿ ಮಾಡತಕ್ಕಂಥದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಇಂಥ ಒಂದು ಆಡಳಿತ ಯಾರೂ ನೋಡಿರಲಿಲ್ಲ. ಎಲ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಸರ್ಕಾರ ಹೇಗೆ ನಡೀತಿದೆ ಅಂತ ಹೇಳಿ. ಎರಡು ಕ್ಷೇತ್ರಗಳ ಚುನಾವಣಾ ಕಣ ಕ್ಷಣ ಕ್ಷಣಕ್ಕೂ ಕಾವೇರುತ್ತಿದೆ. ಇನ್ನೆರಡು ದಿನದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು ಯಾವ ಕ್ಷೇತ್ರ ಯಾರ ಪಾಲಾಗತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಮಂಜುನಾಥ್ ತಳವಾರ್, ನ್ಯೂಸ್ 18 ಬಾಗಲಕೋಟೆ. ಶಿವಮೊಗ್ಗದಲ್ಲಿ ಆಯೋಜಿಸಿದ್ದ ನ್ಯೂಸ್ 18 ವಿದ್ಯಾಸಂಗಮ ಭರ್ಜರಿ ಸಕ್ಸಸ್ ಕಂಡಿದೆ. 2 ದಿನಗಳ ಕಾಲ ನಡೆದ ಶಿಕ್ಷಣದ ಹಬ್ಬದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ನ್ಯೂಸ್ 18 ವಿದ್ಯಾ ಸಂಗಮಕ್ಕೆ ಅದ್ದೂರಿ ತೆರೆ. ವಿದ್ಯಾರ್ಥಿಗಳ ಮನಗೆದ್ದ ನ್ಯೂಸ್ 18 ಶಿಕ್ಷಣ ಹಬ್ಬ. ನಿನ್ನೆಯಿಂದ ಶಿವಮೊಗ್ಗದ ಪೊಲೀಸ್ ಭವನದಲ್ಲಿ ನಡೀತಿದ್ದ ನ್ಯೂಸ್ 18 ವಿದ್ಯಾ ಸಂಗಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಆಯೋಜಿಸಿದ್ದ ನ್ಯೂಸ್ 18 ವಿದ್ಯಾ ಸಂಗಮಕ್ಕೆ ವಿದ್ಯಾರ್ಥಿಗಳು ಮನಸೋತಿದ್ದಾರೆ. 2ನೇ ದಿನವಾದ ಇಂದು ಕೂಡ ವಿದ್ಯಾರ್ಥಿಗಳು ಹಾಗೂ ಪೋಷಕರ ದಂಡೆ ಹರಿದು ಬಂದಿತ್ತು. ಒಂದೇ ಸೂರಿನಡಿ ತೆರೆದುಕೊಂಡಿದ್ದ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳ ಭವಿಷ್ಯದ ಹಾದಿ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿ ನೀಡಿವೆ. ಪಿಯುಸಿ ಮುಗಿದ ಮೇಲೆ ಮುಂದೇನು, ಯಾವ ಕಾಲೇಜಿಗೆ ಸೇರಿದ್ರೆ ಬೆಸ್ಟ್ ಅನ್ನೋ ಕಂಪ್ಲೀಟ್ ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾಸಂಗಮದ ಮ್ಯಾಕ್ಸಿಟ್ ಜೊತೆಗೆ ಲಕ್ಕಿ ಡ್ರಾದಲ್ಲಿ ಹಲವು ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಜೊತೆಗೆ ಸ್ಮಾರ್ಟ್ ವಾಚ್ಗಳನ್ನು ಗೆದ್ರು. ಇನ್ನು ಆರ್ಟ್6 ಅಡ್ವರ್ಟೈಸಿಂಗ್ ವತಿಯಿಂದಲೂ ಕೂಡ 10 ವಿದ್ಯಾರ್ಥಿಗಳಿಗೆ ಲಕ್ಕಿ ಡಿಪ್ ಮೂಲಕ ಸ್ಮಾರ್ಟ್ ವಾಚ್ ವಿತರಣೆ ಮಾಡಿದ್ರು. ಅಷ್ಟೇ ಅಲ್ಲ, ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ವತಿಯಿಂದ ಲಕ್ಕಿ ಡಿಪ್ ಮೂಲಕ ಒಬ್ಬ ಅದೃಷ್ಟಶಾಲಿ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ರು. ಈ ಥರ ಪ್ರೋಗ್ರಾಮ್ ಶಿವಮೊಗ್ಗದಲ್ಲಿ ಬಂದಿರೋದ್ರಿಂದ ಎಲ್ಲ ರೀತಿಯ ಸ್ಟೂಡೆಂಟ್ಸ್ಗಳಿಗೆ ಯೂಸ್ ಆಗ್ತಾ ಇದೆ. ಈ ಥರ ಯೂನಿವರ್ಸಿಟೀಸ್ಗಳು ನಮಗೆ ತುಂಬ ಬೇಕಿತ್ತು. ಮನಿ ಪ್ಯಾಕೇಜಿಂಗ್ ಎಲ್ಲ ಇರುತ್ತೆ ಅನ್ನೋದ್ರದ್ದು ನಮಗೆ ಐಡಿಯಾ ಇದ್ದಿದ್ದಿಲ್ಲ. ಇಲ್ಲಿ CET ಮಾರ್ಕ್ ಟೆಸ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿ ಮಾರ್ಕ್ ಟೆಸ್ಟಲ್ಲಿ ಪ್ರಥಮ ದ್ವಿತೀಯ ಗಳಿಸಿದವರಿಗೆ ಉಚಿತ CET ನೀಟ್ ಕೋಚಿಂಗ್ ಬುಕ್ಗಳನ್ನು ಎಲ್ಲ ನೀಡ್ತಾ ಇದ್ದಾರೆ. ಇನ್ನು ನ್ಯೂಸ್ 18ನ ಶೈಕ್ಷಣಿಕ ಹಬ್ಬಕ್ಕೆ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು ಅಭಿನಂದನೆ ತಿಳಿಸಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ನಮಗೆ ಎನ್ಕ್ವೈರೀಸ್ ಬಂತು. ಸೊ ವಿ ಆರ್ ವೆರಿ ಹ್ಯಾಪಿ. ತುಂಬಾ ಚೆನ್ನಾಗಿ ನಡೀತು ವಿದ್ಯಾಸಂಗಮ. ಮತ್ತೆ ಈ ವಿದ್ಯಾಸಂಗಮದಲ್ಲಿ 40ಕ್ಕೂ ಹೆಚ್ಚಿನ ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್, ಇನ್ಸ್ಟಿಟ್ಯೂಟ್ಸ್ ಭಾಗವಹಿಸಿದ್ವು. ಎಜುಕೇಶನ್ ಎಕ್ಸ್ಪೋ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಈ ಕಲಿಕೆಯಲ್ಲಿ ರಸದೌತಣ ಕೂಟವನ್ನೇ ಏರ್ಪಡಿಸಿರ್ತಕ್ಕಂಥ ನಮ್ಮ ನ್ಯೂಸ್ 18 ಟಿವಿ ಅವರಿಗೆ
ತುಂಬು ಹೃದಯ ಧನ್ಯವಾದಗಳು. ಒಟ್ನಲ್ಲಿ ಶಿವಮೊಗ್ಗದಲ್ಲಿ ನಡೆದ ನ್ಯೂಸ್ 18 ವಿದ್ಯಾ ಸಂಗಮಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ. 2 ದಿನ ನಡೆದ ಶೈಕ್ಷಣಿಕ ಹಬ್ಬದಲ್ಲಿ ನೂರಾರು ವಿದ್ಯಾರ್ಥಿಗಳು ಮಹತ್ವದ ಮಾಹಿತಿ ಪಡೆದುಕೊಂಡಿದ್ದಾರೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.